ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಸಿಮೆಂಟ್ ಬೆಲೆ ಎಷ್ಟು ಹೆಚ್ಚಾಗಿದೆ? ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಕ್ಕೆ ಯಾವ ಬ್ಯಾಂಕ್ನಿಂದ ಸಾಲ ಪಡೆಯುವುದು ಸುಲಭ? ಡೆಬಿಟ್ ಕಾರ್ಡ್ ಅಟ್ರಾಕ್ಷನ್ ಎಷ್ಟು ಕಡಿಮೆಯಾಗಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಚಿಕಿತ್ಸೆಗೆ ಹಣ ಬೇಕೇ? ಈ ಸರ್ಕಾರಿ ಬ್ಯಾಂಕ್ನಲ್ಲಿ ಸಿಗುತ್ತೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುವಾಗ ನಿಮಗೆ ಅಥವಾ ಕುಟುಂಬದ ಸದಸ್ಯರಿಗೆ ಮೆಡಿಕ್ಲೈಮ್ ಸಾಲುವುದಿಲ್ಲ ಅಂತಾದರೆ ಇನ್ನೂ ಚಿಂತೆ ಮಾಡಬೇಕಿಲ್ಲ. ಸಾರ್ವಜನಿಕ ವಲಯದ ಕೆನರಾ ಬ್ಯಾಂಕ್ ಈ ರೀತಿಯ ಸನ್ನಿವೇಶಕ್ಕೆ ಅಂತಾನೆ ಲೋನ್ ಸ್ಕೀಮ್ ಒಂದನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಆಸ್ಪತ್ರೆಯ ಚಿಕಿತ್ಸೆಯ ಸಮಯದಲ್ಲಿ ಮೆಡಿಕ್ಲೈಮ್ ಲಿಮಿಟ್ ಕಡಿಮೆ ಬಿದ್ದರೆ ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಂಡು ಬಿಲ್ ಪೇ ಮಾಡಬಹುದು. ಈ ಪ್ರಾಡಕ್ಟ್ ಹೆಸರು ಕೆನರಾ ಹೀಲ್. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾದಾಗ ನಿಮ್ಮ ಅಥವಾ ಅವಲಂಬಿತರು ಟಿಪಿಎ ಹೆಲ್ತ್ ಕೇರ್ ವಿಮೆ ಕ್ಲೇಮ್ನ ಸೆಟಲ್ಮೆಂಟ್ನ ಹಣ ಕಡಿಮೆ ಬಿದ್ದರೆ ಬ್ಯಾಂಕ್ ಸಾಲದ ಮೂಲಕ ಉಳಿದ ಪೇಮೆಂಟ್ ಅನ್ನು ಬ್ಯಾಂಕ್ ಮಾಡುತ್ತೆ. ಇದಕ್ಕೆ ಫ್ಲೋಟಿಂಗ್ ಆಧಾರದಲ್ಲಿ 11.55% ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಆದರೆ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟ್ ಪ್ರಕಾರ ಸಾಲ ತೆಗೆದುಕೊಂಡ್ರೆ ಬ್ಯಾಂಕ್ 12.30% ಸಾಲ ನೀಡುತ್ತೆ. ಇನ್ಶೂರೆನ್ಸ್ ಲಿಮಿಟ್ಗಿಂತ ಹೆಚ್ಚುವರಿ ಟ್ರೀಟ್ಮೆಂಟ್ ಖರ್ಚು ಇದ್ದರೆ ಈ ಸಾಲ ಸೌಲಭ್ಯ ನಿಮಗೆ ಸಿಗುತ್ತೆ. 2023ರ ದ್ವಿತೀಯಾರ್ಧದಲ್ಲಿ ಯುಪಿಐ ವಹಿವಾಟು 100 ಲಕ್ಷ ಕೋಟಿ. ಡಿಜಿಟಲ್ ಪೇಮೆಂಟ್ ವಿಷಯದಲ್ಲಿ ಭಾರತ ವಿಶ್ವದ ಹಲವು ಪ್ರಮುಖ ದೇಶಗಳನ್ನು ಹಿಂದಿಕ್ಕಿದೆ. ವರದಿಯ ಪ್ರಕಾರ 2023ರ ದ್ವಿತೀಯಾರ್ಧದಲ್ಲಿ ವರ್ಷದಿಂದ ವರ್ಷಕ್ಕೆ ಯುಪಿಐ ಟ್ರಾನ್ಸಾಕ್ಷನ್ಗಳಲ್ಲಿ 56% ಹೆಚ್ಚಳ ಕಂಡುಬಂದಿದೆ. ಪೇಮೆಂಟ್ ಸರ್ವಿಸ್ ಸೆಕ್ಟರ್ನಲ್ಲಿ ಪ್ರಮುಖವಾಗಿ ಜಾಗತಿಕ ಕಂಪನಿಯಾದ ವರ್ಲ್ಡ್ ಲೈನ್ 2023ರ ದ್ವಿತೀಯಾರ್ಧದ ಇಂಡಿಯಾ ಡಿಜಿಟಲ್ ಪಾವತಿ ರಿಪೋರ್ಟ್ ಬಿಡುಗಡೆ ಮಾಡಿದೆ. ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ನಲ್ಲಿ ಅತಿದೊಡ್ಡ ಪಾಲನ್ನು ಯುಪಿಐ ಹೊಂದಿದೆ. ಅದು ಭಾರತದವರೆಗೂ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ, ಹೀಗೆಂದು ವರದಿಯಲ್ಲಿ ತಿಳಿಸಲಾಗಿದೆ. ವರದಿಯ ಪ್ರಕಾರ 2023ರ ದ್ವಿತೀಯಾರ್ಧದಲ್ಲಿ ಯುಪಿಐ ಟ್ರಾನ್ಸಾಕ್ಷನ್ ಪ್ರಮಾಣ 65.77 ಬಿಲಿಯನ್. 2022ರ ದ್ವಿತೀಯಾರ್ಧದಲ್ಲಿ ಇದು 42.09 ಬಿಲಿಯನ್ ಆಗಿತ್ತು. ಟ್ರಾನ್ಸಾಕ್ಷನ್ನ ಮೌಲ್ಯವನ್ನು ನೋಡಿದರೆ 2022ರ ದ್ವಿತೀಯಾರ್ಧದಲ್ಲಿ 69.36 ಲಕ್ಷ ಕೋಟಿ ರೂಪಾಯಿಗಳಷ್ಟು ಇತ್ತು. ಇದು 2023ರ ದ್ವಿತೀಯಾರ್ಧದಲ್ಲಿ 44% ಏರಿ 99.68 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಾಗಿದೆ. ಡೆಬಿಟ್ ಕಾರ್ಡ್ನ ಅಟ್ರಾಕ್ಷನ್ ಕುಸಿತ. ಡೆಬಿಟ್ ಕಾರ್ಡ್ಗಳತ್ತ ಜನರ ಆಕರ್ಷಣೆ ಕಡಿಮೆಯಾಗ್ತಿದೆ, ಆದರೆ ಕ್ರೆಡಿಟ್ ಕಾರ್ಡ್ ಮೂಲಕ ವಹಿವಾಟು ಹೆಚ್ಚಿದೆ. ವರ್ಲ್ಡ್ ಲೈನ್ನ ಇತ್ತೀಚಿನ ವರದಿಯ ಪ್ರಕಾರ 2023ರ ದ್ವಿತೀಯಾರ್ಧದಲ್ಲಿ ಅಂದರೆ ಜುಲೈ ಟು ಡಿಸೆಂಬರ್ ಈ ಅವಧಿಯಲ್ಲಿ ದೇಶದಲ್ಲಿ ಒಟ್ಟು 1.78 ಬಿಲಿಯನ್ ಕ್ರೆಡಿಟ್ ಕಾರ್ಡ್ಗಳನ್ನು ಇಶ್ಯೂ ಮಾಡಲಾಗಿದೆ. ಈ ಅಂಕಿಅಂಶ 2022ರ ಜುಲೈನಿಂದ ಡಿಸೆಂಬರ್ಗೆ ಹೋಲಿಸಿದರೆ 21% ಹೆಚ್ಚಾಗಿದೆ. ಮೌಲ್ಯದ ಪ್ರಕಾರ ನೋಡೋದಾದರೆ 2023ರ ದ್ವಿತೀಯಾರ್ಧದಲ್ಲಿ 11% ಏರಿಕೆಯಾಗಿ 9.39 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಜುಲೈಯಿಂದ ಡಿಸೆಂಬರ್ 2023ರಲ್ಲಿ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮೌಲ್ಯದಲ್ಲಿ 16% ಇಳಿಕೆಯಾಗಿದ್ದು 3.02 ಲಕ್ಷ ಕೋಟಿಗೆ ತಲುಪಿದೆ. ಈ ಅವಧಿಯಲ್ಲಿ ಒಟ್ಟು 1.15 ಬಿಲಿಯನ್ ಡೆಬಿಟ್ ಕಾರ್ಡ್ಗಳನ್ನು ನೀಡಲಾಗಿದೆ. ಇದು 2022ರ ಜುಲೈನಿಂದ ಡಿಸೆಂಬರ್ಗೆ ಹೋಲಿಸಿದರೆ 34% ಕಡಿಮೆಯಾಗಿದೆ. ಭಾರತದಿಂದ ಯುಎಇಗೆ 10,000 ಟನ್ ಈರುಳ್ಳಿ ರಫ್ತು. ರಾಷ್ಟ್ರೀಯ ಕೋಆಪರೇಟಿವ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಂದರೆ NCEL ಮೂಲಕ ಕೇಂದ್ರ ಸರ್ಕಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಗೆ ಹೆಚ್ಚುವರಿ 10,000 ಟನ್ ಈರುಳ್ಳಿ ರಫ್ತು ಮಾಡುವುದಕ್ಕೆ ಅನುಮೋದನೆಯನ್ನು ನೀಡಿದೆ. ಈರುಳ್ಳಿ ರಫ್ತು ನಿಷೇಧದ ಹೊರತಾಗಿಯೂ ಸಹ ದೇಶಗಳಿಗೆ ಕೊಟ್ಟ ವಾಗ್ದಾನವನ್ನು ಪೂರೈಸುವುದಕ್ಕೆ ಇದುವರೆಗೆ 79,150 ಟನ್ ಈರುಳ್ಳಿ ರಫ್ತಿಗೆ ಅವಕಾಶ ನೀಡಲಾಗಿದೆ. ವಿದೇಶಿ ವ್ಯಾಪಾರದ ಮಹಾನಿರ್ದೇಶನಾಲಯ ಅಂದರೆ DGFT ಮಂಗಳವಾರ ತಡರಾತ್ರಿ ಈ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ ಮಾರ್ಚ್ 1ರಂದು ಯುಎಆರ್ಗೆ ಅನುಮೋದಿಸಲಾದ 14,400 ಟನ್ ಈರುಳ್ಳಿಗಿಂತ ಈ ರಫ್ತು ಹೆಚ್ಚುವರಿ ಆಗಿರುತ್ತೆ. ಸಿಮೆಂಟ್ ಬೆಲೆ ಏರಿಕೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಬೇಡಿಕೆ ಕುಸಿತದಿಂದಾಗಿ ಒತ್ತಡಕ್ಕೆ ಸಿಲುಕಿದ್ದ ಸಿಮೆಂಟ್ ಕಂಪನಿಗಳು ಭಾರತದಾದ್ಯಂತ ಸಿಮೆಂಟ್ ಬೆಲೆಯನ್ನು ಹೆಚ್ಚಿಸುವುದಕ್ಕೆ ನಿರ್ಧರಿಸಿವೆ. 50 ಕೆಜಿ ಚೀಲಕ್ಕೆ 10ರಿಂದ 15 ರೂಪಾಯಿ ಬೆಲೆ ಏರಿಕೆ ಮಾಡಲಾಗಿದೆ. ಪ್ರಮುಖ ಸಿಮೆಂಟ್ ಕಂಪನಿಗಳು ದೇಶದ ಉತ್ತರ ಭಾಗದಲ್ಲಿ ಚೀಲಕ್ಕೆ 10ರಿಂದ 15 ರೂಪಾಯಿ, ಹಾಗೆಯೇ ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ 30ರಿಂದ 40 ರೂಪಾಯಿವರೆಗೆ ಬೆಲೆ ಏರಿಕೆ ಘೋಷಣೆ ಮಾಡಿವೆ. ಅದೇ ರೀತಿ ಸಿಮೆಂಟ್ ಡೀಲರ್ಗಳ ಪ್ರಕಾರ ಪಶ್ಚಿಮ ವಲಯದಲ್ಲಿ ಪ್ರತಿ ಚೀಲಕ್ಕೆ 20 ರೂಪಾಯಿ ಏರಿಕೆ ಆಗಿದೆ. ದುರ್ಬಲ ಬೇಡಿಕೆಯಿಂದಾಗಿ ಸತತ 5 ತಿಂಗಳ ಕುಸಿತದ ನಂತರ ಸಿಮೆಂಟ್ ಬೆಲೆ ಈಗ ಹೆಚ್ಚಾಗಿದೆ. ಟೊಯೋಟಾದ ಅಗ್ಗದ SUV ಭಾರತದಲ್ಲಿ ಬಿಡುಗಡೆಯಾಗಿದೆ.
ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ತನ್ನ ಅಗ್ಗದ SUV ಅರ್ಬನ್ ಕ್ರೂಸರ್ ಟೇಸರ್ ಅನ್ನ ಭಾರತೀಯ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಈ ಕಾರು 22.8 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಅನ್ನು ನೀಡಲಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ಮಾರುತಿ ಸುಜುಕಿ ಫ್ರಾಂಕ್ಸ್ ಅನ್ನು ಆಧರಿಸಿದ ಇದು ಕಂಪನಿಯ ಅಗ್ಗದ SUV ಆಗಿದೆ. ಇದರ ಎಕ್ಸ್ ಶೋರೂಮ್ ಬೆಲೆ 7.73 ಲಕ್ಷದಿಂದ ಆರಂಭ ಆಗುತ್ತೆ. ಇದರ ಟಾಪ್ ಎಂಡ್ 13.03 ಲಕ್ಷದವರೆಗೆ ಇದೆ. ಇದರ ಅಧಿಕೃತ ಬುಕಿಂಗ್ ಏಪ್ರಿಲ್ 3ರಿಂದ ಪ್ರಾರಂಭ ಆಗಿದೆ ಮತ್ತು ಅದರ ಡೆಲಿವರಿ ಶೀಘ್ರದಲ್ಲಿಯೇ ಪ್ರಾರಂಭ ಆಗುತ್ತೆ. 12 ವೇರಿಯಂಟ್ಗಳು ಮತ್ತು 8 ಕಲರ್ ಆಪ್ಷನ್ಗಳಿವೆ. CNG ಆವೃತ್ತಿಯಲ್ಲೂ ಕೂಡ ಲಭ್ಯವಿದೆ. ಇದರ ಬೆಲೆ 8.71 ಲಕ್ಷ ರೂಪಾಯಿ. ಟೊಯೋಟಾ ಟೇಸರ್ ನೇರವಾಗಿ ಮಾರುತಿ ಸುಜುಕಿ ಫ್ರಾಂಕ್ಸ್ ಜೊತೆಗೆ ಸ್ಪರ್ಧೆಯನ್ನು ಮಾಡಲಿದೆ. ಇದಲ್ಲದೆ ಇದು ಭಾರತದಲ್ಲಿ ಟಾಟಾ ನೆಕ್ಸಾನ್, ಹ್ಯುಂಡೈ ವೆನ್ಯೂ, ಕಿಯಾ ಸೋನೆಟ್, ನಿಸಾನ್ ಮ್ಯಾಗ್ನೆಟ್, ರೆನಾಲ್ಟ್ ಕೀಗರ್ ಜೊತೆಗೂ ಸ್ಪರ್ಧೆಯನ್ನು ನೀಡಲಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.